ನಾವು ನಮಸ್ತೆ. ನಾವು ಚನ್ನಪಟ್ಟಣ ತಾಲೂಕು ಹೊಂಗನೂರು ಗ್ರಾಮದಿಂದ ಮಾತಾಡ್ತಾ ಇರುವ ರಾಜೇಂದ್ರ ರಾಜರ್ಸ್ ಅವರು, OS ರಾಜರ್ಸ್ ಅವರ ಮಗ ರಾಜೇಂದ್ರ ರಾಜರ್ಸ್ ಅವರು. ನಾವು ಪಿತ್ರಾರ್ಜಿತ ಆಸ್ತಿಯ ನಮ್ಮ ತಾತನಿಗೆ ಬರಬೇಕಾಗಿರೋ ಆಸ್ತಿ ಕೈ ಬಿಟ್ಟೋಗೋದೆ ಅಂದ್ಬಿಟ್ಟು ನಾವು ಕೋರ್ಟಿನಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿ ಇಶ್ಯೂ ಮಾಡಿ ಕೋರ್ಟಿನಲ್ಲಿ ಕೇಸನ್ನು ನಡೆಸಿದ್ದೆವು. ಯಾವುದೋ ಮಧ್ಯಂತರದಲ್ಲಿ ಬಂದು ಯಾವನೋ ಮಧ್ಯದನ್ನು ತನ್ನ ಹೆಸರಿಗೆ ಪಾಣಿಯನ್ನು ಮಾಡಿಸಿಕೊಂಡು ಪಾಣಿಯನ್ನು ಮಾಡಿಸಿಕೊಂಡು ಮೋಸದಿಂದ ನಮಗೆಲ್ಲ ಮೋಸ ಮಾಡಿಬಿಟ್ಟಿದ್ದ. ಅದಕ್ಕಾಗಿ ನಾವು ನ್ಯಾಯಾಲಯಕ್ಕೆ ಕೋರ್ಟ್ಗೆ ವಕೀಲರು ಮಡಗಿ ಕೋರ್ಟ್ಗೆ ಹಾಕಿದಾಗ 1 ವರ್ಷ ಆದ್ರೂ ಅವನ ಮೇಲೆ ಅವನು ನೋಟಿಸ್ ಇಸ್ಕೊಂಡು ಕೋರ್ಟ್ಗೆ ಬರಲಿಲ್ಲ, ಕೋರ್ಟ್ಗೆ ಅಟೆಂಡ್ ಆಗಲಿಲ್ಲ, ಸ್ವೀಕರಿಸಲಿಲ್ಲ ನ್ಯಾಯಾಲಯ. ಅದಕ್ಕೆ ಏನು ಹೇಳಿದ್ದಾರೆ ಅಂದರೆ ಲಾಯರು, ಕೋರ್ಟಿಗೆ ಬರದೇ ಇರುವ ಆಯ್ತದೆ, ಅವನು ಬಂದರೂ ಆಯ್ತದೆ ಅಂತ ಹೇಳ್ತಾರೆ ಲಾಯರುಗಳು. ಯಾವುದೇ ಜಡ್ಜ್ ಆದರೂ ಅವನ ಮೇಲೆ ಕ್ರಮ ತಗೊಳ್ಳಿಲ್ಲ, ಯಾತಕ್ಕೆ ಬರಲಿಲ್ಲ ಏನು ಎತ್ತು ಅಂತ ಸಿವಿಲ್ ನ್ಯಾಯಾಲಯದಲ್ಲಿ. ಅಂದರೆ ಕೊಲೆ ದರೋಡೆ ಮಾಡಿದವ್ರು ಕೋರ್ಟಿಗೆ ಬರೋದೇ ಬೇಡಪ್ಪ, ಆರಾಮಾಗಿ ತಿರುಗಾಡ್ಬೋದಿತ್ತು. ಇನ್ಯಾಕೆ ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ನು, ಸಿವಿಲ್ ನ್ಯಾಯಾಲಯ, ಆ ಜಡ್ಜು ಇವು ಜಡ್ಜು ನ್ಯಾಯಸ್ಥರು, ಇನ್ಯಾದಕ್ಕೆ ಅವಕ್ಕೆಲ್ಲ ಕೋರ್ಟಿಗೆ ಬರ್ದವ್ರ ಮೇಲೆ ಕ್ರಮ ತಗೊಳ್ತಾದ್ಮೇಲೆ ಇದನ್ನು ದಯವಿಟ್ಟು ಪರಿಶೀಲನೆ ಮಾಡಿ, ದಯವಿಟ್ಟು ನಾವು ಮಾಡಿರುವಂಥ ವಿಡಿಯೋಗೆ ನಿಮಗೂ ಆಗಿದ್ರೆ ಮೋಸ ಅನ್ಯಾಯ, ಇದಕ್ಕೆ ಲೈಕ್ ಕೊಡಿ. ಇದನ್ನು ಲೈಕ್ ಕೊಟ್ಟು ಇದನ್ನು ನ್ಯಾಯ ರೀತಿಗೆ ಎಲ್ಲರಿಗೂ ಹೋಗುವಂತೆ ಶೇರ್ ಮಾಡಿ. ನಿಮಗೂ ಆಗಿದ್ರೆ ಮೋಸ ಶೇರ್ ಮಾಡಿ. ಅಂದರೆ ನ್ಯಾಯ ಬೇಲಿನೇ ಇದ್ದೀವಿ ಹೊಲ ಮೇಯ್ದ್ಮೇಲೆ ಇನ್ನು ಬಡವರಿಗೆ ಎಲ್ಲೂ ನ್ಯಾಯ ಇಲ್ಲ. ಹಂಗಾರೆ ವಕೀಲರು ತಾವು ನ್ಯಾಯ ಇಲ್ಲ, ತಾವು ನ್ಯಾಯ ಇಲ್ಲ. ಇನ್ನೆಲ್ಲಿದೆ ನ್ಯಾಯ ಬಡವ್ರಿಗೆ? ಯಾವ ಕೋರ್ಟಲ್ಲಿ ಕೊಟ್ಟಿದ್ದಾರೋ ಬಡವನಿಕ ನ್ಯಾಯ ಗೆದ್ದಿ ಆಸ್ತಿಯಾ? ಇದು ನಾವು ಹೇಳ್ತಾ ಇರೋ ವಿಡಿಯೋವೆಲ್ಲನೂ ಗಮನ ಇಟ್ಟು ಎಲ್ಲರಿಗೂ ಶೇರ್ ಮಾಡಿ. ನಿಮಗೂ ಆಗಿದ್ದರೂ ಸರಿ, ನಮಗಾಗಿದ್ರು ಸರಿ ಮೋಸ, ನಿಮಗಾಗಿದ್ರು ಸರಿ, ಎಲ್ಲರಿಗೂ ಆದರೂ ಬಡವ್ರಿಗೆ ಎಲ್ಲರಿಗೂ ಆದಾಗೆ ಮೋಸ. ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಎಲ್ಲರೂ ನೋಡಲಿ ಈ ವಿಡಿಯೋ ದಯವಿಟ್ಟು.